ಯಾವಾಗಂತೆ? ಓ, ನಿಮ್ಮ ತಂದೆ ಹೇಗಿದ್ದಾರೆ? ಹೌದಾ? ಒಂದು ನಿಮಿಷ ಕೊಡ್ತೀನಿ. ಭಾವನಾ, ಪುಟ್ಟ ಫೋನ್ ಮಾಡಿದ್ದಾನೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ನಾನು ಮಾತಾಡಲ್ಲ. ಅವ್ರ ಮನೇಲಿ ಕಳ್ತನ ಆಗಿದೆಯಂತೆ, ತುಂಬಾ ಹೆದರಿದ್ದಾನೆ. ಹೌದಾ? ಅಯ್ಯೋ ದೇವ್ರೆ. ತಗೋ. ಹಲೋ, ಏನು ಕಳ್ತನ ಆಗಿದೆ ಅಂತ? ಏನೋ ಗೊತ್ತಿಲ್ಲ. ಸಾವಿತ್ರಮ್ಮ ಬೆಂಗಳೂರಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಹಿರಿಯಣ್ಣ ಮಾತಾಡೋ ಸ್ಥಿತಿಲೂ ಇಲ್ವಂತೆ. ಏನಾಗಿದೆ ಅವನಿಗೆ? ಅದೇ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡು ಬನ್ನಿ ಅಂತ ಪುಟ್ಟ. ಸಾವಿತ್ರಮ್ಮ ಏನಂದ್ರಂತೆ? ಏನೋ ಗಾಬರಿಲಿ ಅಂದಿರ್ತಾರೆ. ಇವನಿಗೂ ಆತಂಕ. ನಾವೇ ಒಂದ್ಸತಿ ಹೋಗಿ ನೋಡ್ಕೊಂಬರೋದು ಸರಿ. ಈ ಭಾವನಾ ಫೋನಲ್ಲಿ ಮಾತಾಡಲ್ಲ ಅಂದಲ್ಲ, ಯಾಕಂತೆ? ಅಯ್ಯ, ಮಾತಾಡ್ತಿದ್ದಾಳಲ್ಲ ಬಿಡಿ. ಮೊದಲು ಮಾತಾಡಲ್ಲ ಅಂದ್ಲಲ್ಲ, ಅವಳಿಗೂ ಪುಟ್ಟನಿಗೂ ನಡುವೆ ಏನಾರು ಆಯ್ತೇನೋ? ನಮಗೆ ಯಾಕ್ರಿ, ಅವ್ರವ್ರ ಬಗೆಹರಿಸ್ಕೋತಾರೆ. ಏನಂತೆ ಅಂತ? ಅಯ್ಯ, ಏನಂತೆ ಅಂದರೆ ಏನು? ನೀವು ಹೊರಡಿ, ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ. ಹೇಳಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯಾರಂತ? ಗೊತ್ತಿಲ್ಲ. ಏನಂತೆ? ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಯಾಕೆ? ಸಂತೋಷ್ ಅವ್ರ ಅಣ್ಣನ ಜೊತೆ ಜಗಳ ಮಾಡ್ಕೊಂಡಿದ್ದಾರಂತೆ, ಬೇರೆ ಮನೇಲಿದ್ದಾರಂತೆ. ಏನೇ ಹುಡುಗ ಮಾತ್ಕೊಂಡು ಮನೆ ಬಿಡೋದು? ನೀವು ಹಿರಿಯಣ್ಣನ ಮನೆಗೆ ಹೋಗಿ ಬರ್ತೀರಾ? ನೀನು ಬರ್ತೀಯಾ? ಇಲ್ಲ, ಅವ್ರಿಗೇನೂ ಆಗಿಲ್ಲ ಅಂತಂದ್ರಂತೆ ಸಾವಿತ್ರಮ್ಮ. ಆದರೂ ನೀವು ಒಂದ್ಸಲ ಅವ್ರನ್ನ ನೋಡಿ ಸಮಾಧಾನ ಹೇಳಿ ಬಂದಮೇಲೆ ಸಂತೋಷಕ್ಕೆ ಫೋನ್ ಮಾಡಿ ಹೇಳಬೇಕಂತೆ. ಎಲ್ಲಿದ್ದಾನೆ ಪುಟ್ಟ? ಅವ್ರ ಫ್ರೆಂಡ್ ಮನೇಲೆಲ್ಲೋ ಇದ್ದಾರಂತೆ, ಅಡ್ರೆಸ್ ಕೊಟ್ಟಿದ್ದಾರೆ. ನಾನು ಟ್ಯಾಕ್ಸಿಲಿ ಹೋಗಿ ಬರ್ತೀನಿ. ಟ್ಯಾಕ್ಸಿಲಿ ಯಾಕೆ? ಬೆಂಗಳೂರಲ್ಲೂ ಸುತ್ತಾಡಕ್ಕೆ ಬೇಕಾಗತ್ತೆ. ಎಷ್ಟು ದಿವಸ ಇರಬೇಕು ಅಂತ ಮಾಡಿದ್ಯಾ? ಗೊತ್ತಿಲ್ಲ, 2-3 ದಿನ. ನೀನು ಅಲ್ಲಿಗೆ ಹೋಗೋದು ಯಾಕೆ ಭಾವನಾ? ಪುಟ್ಟನ್ನು ಮಾತಾಡಿಸ್ಬೇಕು ಅನ್ಸಿದ್ರೆ ಅವನ್ನೇ ಇಲ್ಲಿ ಕರೆಸು. ಹಿರಿಯಣ್ಣಂಗೂ ಜೊತೆಯಾದಾಗೂ ಆಗತ್ತೆ. ಸಂತೋಷ್ ಇಲ್ಲಿಗೆ ಬರೋದಕ್ಕೆ ಒಪ್ತಿಲ್ಲ. ಫೋನಲ್ಲಿ ಹೇಳೋವಂಥ ವಿಚಾರ ಅಲ್ಲ ಅದು, ನಿನಗೂ ಗೊತ್ತು. ಏನು? ಅಣ್ಣ, ನಿಂಗೆ ತಲೆ ಕೆಡತ್ತೆ, ಹೇಳಬೇಕಾ? ನನ್ನಿಂದ ಸಹಾಯ ಆಗೋ ಆಗಿದ್ರೆ ಹೇಳಿ, ಇಲ್ಲದಿದ್ರೆ ಬೇಡ. ನೋಡು, ನನ್ನ ಮಾತು ಕೇಳು. ನಿನಗೆ ಗೊತ್ತಿಲ್ಲ, ನಿನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಅದು. ನಿಮಗೆ ಬಿಟ್ಟಿದ್ದು. ನೋಡು ಭಾವನಾ, ಅನಗತ್ಯವಾಗಿ ನಾನು ಯಾರ ವಿಷಯದಲ್ಲೂ ತಲೆ ಹಾಕೋದಿಲ್ಲ. ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದೆಯಾ ಅಂತೂ ಕೇಳೋದಿಲ್ಲ. ನನಗೆ ಗೊತ್ತು, ನನಗೆ ಇಷ್ಟು ವಿಶ್ವಾಸ ಅಂತೂ ಇದೆ, ನೀನು ದುಡ್ಕೊಳ್ಳಲ್ಲ, ಜವಾಬ್ದಾರಿಯಿಂದ ನಡ್ಕೋತೀಯ ಅಷ್ಟೆ. ನೀನು ಬೆಂಗಳೂರಿಗೆ ಹೋದರೆ ಅವರೆಲ್ಲ ಏನು ಅಂದ್ಕೊಳ್ಳಲ್ವೇನೆ? ಯಾರು? ಅದೇ ಸದಾನಂದ ಅವರು. ಅಮ್ಮ, ಅವ್ರು ಏನು ತಿಳ್ಕೊತಾರೆ ಅಂತ ಈಗ ಕೇಳಿ ಏನು ಪ್ರಯೋಜನ ಬಂತ ಹೇಳು? ನಿನ್ನ ವಿಚಾರಿಸಿ ಅವ್ರ ಅಭಿಪ್ರಾಯಕ್ಕೆ ಬಂದಿದ್ದಿದ್ರೆ ಈಗ ಕೇಳಬಹುದಿತ್ತು. ನಾ ಬೆಂಗಳೂರಿಗೆ ಹೋಗ್ತೀನಿ, ಯಾರ್ಯಾರಿಗೆ ಏನೇನು ಹೇಳಬೇಕು ಹೇಳಿ ಬರ್ತೀನಿ. ಹೋಗ್ಬಾ, ನಿನಗೂ ಇಲ್ಲಿ ಬೇಸರ ಇರ್ಬೋದು. ಅಲ್ಲಿದ್ದಾರಲ್ಲ ನಿನ್ನ ಫ್ರೆಂಡ್ಸು, ಅವ್ರ ಜೊತೆ ಒಂದಷ್ಟು ದಿನ ಇದ್ದು ಬಾ, ಅಲ್ಲಿ ಬೇಸರ ಕಳಿಬೋದು. ಇಲ್ಲಿ ನೋಡು, ನಾನು ಯಾವ ಫ್ರೆಂಡ್ಸ್ನು ನೋಡೋಕ್ಕೆ ಹೋಗ್ತಿಲ್ಲ. ನಾನು ಹೋಗ್ತಿರೋದು ಸಂತೋಷನ ಮಾತಾಡಿಸಿ ಬರೋಕೆ. ಎಲ್ಲಿ ಇಳ್ಕೋತೀಯ? ಆರ್ಮಿ ಮೆಸ್ಸಲ್ಲಿ. ನಿನ್ನಿಷ್ಟ. ಅಮ್ಮ, ನನ್ನ ವಿಚಾರದಲ್ಲಿ ನೀನು ಯೋಚನೆ ಮಾಡೋದು ವಿಚಿತ್ರ ಅನ್ಸುತ್ತೆ. ಡೆಲ್ಲಿನಲ್ಲಿ 6 ತಿಂಗಳು ಒಬ್ಳೇ ಇದ್ದೆ. ನೀನು ಗೊತ್ತಲ್ವಾ, ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು. ನೀವು ಹಿರಿಯಣ್ಣನ ಮನೆಗೆ ಹೋಗಿ ಬನ್ನಿ. ನೀನು ಬಾ ಬೇಕಿದ್ರೆ. ನಾನು ಬರಲ್ಲ, ಈಗ ಆಗಿರೋದೇ ಸಾಕು. ನಾನು ಅಲ್ಲಿಗೆ ಬಂದು ಅವ್ರು ಇನ್ನೇನೇನು ಅನ್ಕೋತಾರೋ. ಅಣ್ಣ, ನಿಮ್ಗೊಂದು ವಿಷಯ ಹೇಳಿರಲಿಲ್ಲ. ನಾನು ಇಲ್ಲದೇ ಇದ್ದಾಗ ಭರತ ಬಂದು ಅದನ್ನು ಹೇಳಬಹುದು. ಏನು ಹೇಳು? ಅಮ್ಮಂಗಾಗಲೇ ಹೇಳಿದ್ದೀನಿ, ಅವನಿಗೆ ಹಣ ಬೇಕಂತೆ. ಮತ್ತೆ? ಅಣ್ಣ, ಸುಮ್ಮನೆ ಕೇಳು, ಏನು ಪ್ರಶ್ನೆ ಕೇಳಬೇಡ.
ಅವನಿಗೆ ದುಡ್ಡು ಬೇಕಂತೆ, ನಾನು ಕೊಡ್ತೀನಿ, ನಾನು ಚೆಕ್ ಬರ್ದಿಟ್ಟು ಹೋಗಿರ್ತೀನಿ, ಅದರಲ್ಲಿ ಎಷ್ಟು ಹಣ ತುಂಬಿಸ್ಬೇಕು ಅಂತ ಅಮ್ಮ ವಿಚಾರಿಸಿ ತುಂಬ್ತಾರೆ. ಯಾರನ್ನು ವಿಚಾರಿಸಿ? ಅದನ್ನೆಲ್ಲ ಈಗ ನಾನು ಹೇಳಕ್ಕಾಗಲ್ಲ ಅಣ್ಣ. ನಾನು ಚೆಕ್ ಕೊಡ್ತೀನಿ, ಅವನಿಗೆ ಕೊಟ್ಬಿಡಿ. ನಾನು ಎಲ್ಲಿದ್ದೀನಿ ಅಂತ ಅವ್ನಿಗೆ ಹೇಳಬೇಡಿ. ನಕ್ಷತ್ರಿಕಂತರ ನನ್ನ ಹಿಂದೆ ಬಂದ್ಬಿಡ್ತಾನೆ. ನನ್ನ ಪಾಡಿಗೆ ನಾನು ಬಿಟ್ಟರೆ ಸಾಕಾಗಿದೆ ಅವನು. ಯಾಕೆ ಬೇಕಂತೆ ಹಣ ಅವನಿಗೆ? ನನಗೆ ಗೊತ್ತಿಲ್ಲ. ಎಲ್ಲಿದ್ದಾನೆ ಭರ್ತ? ಬೆಂಗಳೂರಿಗೆ ಹೋಗ್ತೀನಿ ಅಂದ. ಬೆಂಗಳೂರಿಗೆ ಹೋಗಿದಾನೋ ರೆಡ್ಡಿ ಮೆಸ್ಸಲ್ಲೇ ಇದ್ದಾನೋ ನನಗೆ ಗೊತ್ತಿಲ್ಲ. ಇದೆಲ್ಲ ಏನು ಲಕ್ಷ್ಮಿ? ನನ್ನೇನ್ರಿ ಕೇಳ್ತೀರಾ? ಕೇಳೋ ಕಾಲಕ್ಕೆ ಕೇಳಿದ್ರೆ ಎಲ್ಲ ಸರಿ ಹೋಗಿರೋದು. ಒಂದು ಕೊಡಪಾನ ಕಳವಾಗಿದೆ ಅಂದ ಸದಾ. ನನಗೇನು ಗೊತ್ತು ಹೇಳೋ? ನೀನೇ ಫೋನಲ್ಲಿ ಮಾತಾಡ್ದೆ ಅಂದ್ಯಲ್ಲೋ. ಸರಿ ಸರಿ, ಪುಟ್ಟ ಅಲ್ಲೇ ಇದ್ದಾನಲ್ಲ, ಅವನನ್ನೇ ಕೇಳೋ, ಅವನು ಗೊತ್ತಿರತ್ತಲ್ಲ ಏನೇನಿದೆ ಅಂತ. ಯಾವಾಗ? ಛೇ, ಈಗೇನಂತೆ? ಪುಟ್ಟ ಬೇಜಾರು ಮಾಡಿಕೊಂಡು ಬೆಳಗ್ಗೆ ಎಲ್ಲ ಹೋದ್ನಂತೆ. ಅದು ಏನು ಅಣ್ಣ ತಮ್ಮಂದ್ರೋ ನೀವು? ಸರ್ಕಸ್ ಕಂಪನಿಗೆ ಸೇರಕ್ಕೆ ಲಾಯಕ್ಕು. ಈ ಸದಾನಂದ ಏನನ್ನೋ ಕಳವಾಗಿರೋದು ಅಲ್ಲಿ, ಇಲ್ಲಿ ನಮ್ಮೆಲ್ಲ ರೇಗಾಡಿದ್ರೆ. ಕೈಲಾಗ್ದವ ಮೈ ಪರ್ಚ್ಕೊಂಡ ಅಂತ ನಮ್ಮಮ್ಮ ಹೇಳೋರು. ಅಲ್ಲಿ ಅಣ್ಣ ಹೇಳ್ತಾನೆ ಬರೀ ಒಂದು ಬಿಂದಿಗೆ ಕಳವಾಗಿದೆ ಅಂತ. ಚೊಂಬು ಬಿಂದಿಗೆ ಕದಿಯೋಕೆ ಯಾರು ಬರ್ತಾರೆ, ಇನ್ನೇನೇನು ಹೋಗಿದೆ ನೋಡಬೇಕು ಅಂತ ಈ ಕಡೆ ಸದಾ ಹೇಳ್ತಾನೆ. ಅಷ್ಟು ಭೀತಿ ಇದ್ರೆ ಅವನೇ ಹೋಗಿ ನೋಡ್ಕೊಂಡು ಬರಲಿ. ಅವನಲ್ಲಿ ಹೋಗ್ತಾನೆ. ಈ ಪುಟ್ಟನ್ಗೆ ಹೋಗೋ ಅಂದಂತೆ. ಪುಟ್ಟ ರೇಗಿ ಆಚೆ ಹೋದ್ನಂತೆ. ಎಲ್ಲಿಗೆ? ಗೊತ್ತಿಲ್ಲ. ನಿಮ್ಮಪ್ಪ ಏನು ಹೇಳ್ತಾನೆ? ಅವನು ಸುಮ್ಮನೆ ಅಳ್ತಾನೆ. ಗುಡಿ ಮುಂದಿದ್ದ ಕೊಡಪಾನ ಅದು. ನಿತ್ಯ ಪೂಜೆಗೆ ನೀರು ಸೇದಿ ತರ್ತಿದ್ದ ಅದರಲ್ಲಿ. ನಾನು ಹುಟ್ಟಿದಾಗ್ನಿಂದ ಇತ್ತು ಮನೇಲಿ. ಯಾವ ಕಾಲದ್ದು? ನೋಡು ಹರ್ಷ, ನನಗೆ ಅಯ್ಯೋ ಪಾಪ ಅನ್ನೋಕ್ಕೂ ಮನಸ್ಸಿಲ್ಲ. ನಿಮ್ಮ ತಂದೆ ಯಾಕಿಷ್ಟು ಹಠ ಮಾಡ್ತಾರೆ? ಬಿಂದಿಗೆ ಹೋಯ್ತೋ ಇನ್ನೇನೋ ಹೋಯ್ತೋ ದೇವ್ರಿಗೆ ಗೊತ್ತು. ಹಾಳಾಗೋಗ್ಲಿ, ಅದು ಒಂದು ಕಡೆ. ನಿಮ್ಮ ತಂದೆಗೇನಾದರೂ ಆಗಿದ್ದಿದ್ರೆ, ಯಾರಾದರೂ ಅವ್ರನ್ನ ಹೊಡೆದು ಬಡ್ದು ಹೋಗಿದ್ದಿದ್ರೆ? ಆಳ್ಗಳಿಗೂ ಏನೂ ಗೊತ್ತಿಲ್ಲ. ಛೇ, ಯಾವ ಆಳ್ಗಳು? ಎಲ್ಲಿಂದ ಬಂದಿದ್ರು? ಯಾರು ಮಾಡಿದ್ರು ಮಾಡಿಸಿದ್ರು? ಇದನ್ನೆಲ್ಲ ನಾವು ಇಲ್ಲಿ ಕೂತ್ಕೊಂಡು ಕನ್ಸು ಕಾಣ್ಬೇಕಾ? ಹರ್ಷ, ನೀನು ಹೋಗು, ಇಲ್ಲ ಸದಾನಂದ್ ಹೋಗ್ಲಿ, ಇಲ್ಲ ನಾನೇ ಹೋಗ್ತೀನಿ. ಮತ್ತೆ ಪುಟ್ಟ ಅಲ್ಲಿ ಹೋಗೋದು, ಅವ್ರನ್ನ ಕರ್ಸೋ ಪ್ರಯತ್ನ ಮಾಡೋದು, ಈ ನಾಟಕ ಬೇಡ ಪ್ಲೀಸ್. ಸಾಕು. ಎರಡೇ ವಿಷಯ, ಅವ್ರು ಇಲ್ಲಿಗೆ ಬರಬೇಕು, ಬಾಯಿ ಮುಚ್ಕೊಂಡು ಬರಬೇಕು, ದೂಸರ ಮಾತಾಡೋ ಹಾಗಿಲ್ಲ. ಅವ್ರಿಲ್ಲಿ ಬರ್ಲಿ, ನಮ್ಮ ಕಣ್ ಮುಂದೆನೆ ನಮ್ಮ ಮನೇಲೇ ಇರ್ಲಿ. ನನಗೆ ಸಾಕಾಗೋಗಿದೆ. ನೀನ್ ಮಾಡು, ಇಲ್ಲ ನಾನ್ ಮಾಡ್ತೀನಿ. ತಕ್ಷಣ, ಈಗ, ಇವತ್ತೇ. ಬನ್ನಿ ಬನ್ನಿ ಹಿರಿಯಣ್ಣ, ನೀನು ನೋಡೋಕ್ಕೆ ಅಂತ ಶಂಕರ ಲಕ್ಷ್ಮಿ ಇಬ್ಬರು ಬಂದಿದ್ದಾರೆ ಪಾಪ. ಬಾರ ಶಂಕರ, ಕೂತ್ಕೋ. ಬಾರ ಲಕ್ಷ್ಮಿ, ಕೂತ್ಕೋ. ಆರಾಮಿದ್ದೀರಾ? ಭಾವನಾ ಎಲ್ಲಿ? ಮನೆ ಕಡೆ ಯಾರೂ ಇರಲಿಲ್ಲ, ಅದಕ್ಕೆ ಹಿಂದುಳಿದ್ಲು. ಹಾಂ, ಮಗ ಏನು ಮಾಡ್ತಿದ್ದಾನೆ? ಮುಂಬೈಯಲ್ಲಿ ಏನೋ ವ್ಯಾಪಾರ ಮಾಡ್ತೀನಿ ಅಂತಾನೆ. ಓ, ಅವನು ಮುಂಬೈ ಸೇರ್ಕೊಂಡ್ಬಿಟ್ನಾ? ಗೊತ್ತಿಲ್ಲ, ನೋಡಬೇಕು. ದೂರು ಕಷ್ಟ. ಹಿರಿಯಣ್ಣ ಮುಂಬೈಯಲ್ಲಿ ಇದ್ನಲ್ಲ 10-15 ವರ್ಷ ಅಲ್ವೇನೋ ಹಿರಿಯಣ್ಣ? ಹೇಗಿದ್ದೀರಿ?
ನಮ್ಮಲ್ಲಿ ಕಳ್ತನ ಆಯಿತು ಅಂದರೆ ಏನು ಹೇಳಬೇಕು? ಇಲ್ಲೂ ಸ್ಥಿತಿ ಬದಲಾಗಿದೆ ಅಂತಲೇ ಅನ್ಬೇಕು. ಇಲ್ಲಿ ಕೆಲಸದವ್ರು ಸಿಕ್ಕೋದು ತುಂಬ ಕಷ್ಟ. ಯಾರ್ಯಾರೋ ಬರ್ತಾರೆ ಕೆಲಸ ಹುಡ್ಕೊಂಡು. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಏನೇನು ಕಳ್ತನ ಆಗಿದೆ? ಏನು ಅಂತ ಹೇಳಿ ನಾನು. ಅಲ್ಲಿ ಬೆಂಗಳೂರಲ್ಲಿ ಹುಡುಗರು ಇನ್ನೇನೇನು ಕಳ್ತನ ಆಗಿದೆ ನೋಡಿ ಅಂತ ಹೇಳ್ತಾರೆ. ನನಗೇನು ಗೊತ್ತಾಗುತ್ತೆ? ಎಲ್ಲೆಲ್ಲಿ ಏನೇನಿತ್ತು ಅಂತ ಗೊತ್ತಿದ್ದರೆ ಇಂಥದ್ದು ಕಳ್ತನ ಆಗಿದೆ ಅಂತ ಹೇಳ್ಬೋದು. ಇವನ್ನ ಏನು ಕಳ್ತನ ಆಗಿದೆ ಅಂತ ಕೇಳಿದ್ರೆ ಇವನ್ ನೋಡಿ ಹೀಗಿದ್ದಾನೆ. ಸದ್ಯ ನೀವು ಆರಾಮಾಗಿದ್ದೀರಲ್ಲ? ಪುಟ್ಟನು ಗಾಬರಿಯಾಗಿ ಫೋನ್ ಮಾಡಿದ್ದ, ಅದಕ್ಕೆ ನೋಡಿ ಹೋಗೋಣ ಅಂತ ಬಂದ್ವಿ. ಅವ್ರಿಗೆ ನಾನು ಗಾಬರಿ ಪಟ್ಕೋಬೇಡಿ ಅಂತ ಎಷ್ಟು ಸಲ ಹೇಳ್ತೀನಿ. ಏನು ಮಾಡೋದು, ನನ್ನ ಮಾತೇ ನಂಬಲ್ಲ. ಹಾಗಲ್ಲ ಸಾವಿತ್ರಮ್ಮ, ಅವನು ಸುದ್ದಿ ಮುಟ್ಟಿಸ್ದ, ನಮಗೂ ನೋಡ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು, ಬಂದ್ವಿ. ನಿನ್ನ ಅಣ್ಣ ಶೇಖರ ನನ್ನ ಕ್ಲಾಸಲ್ಲೇ ಇದ್ದ 2 ವರ್ಷ. ಪಾಪ ತೀರ್ಕೊಂಬಿಟ್ಟ. 2 ವರ್ಷ ಆಯ್ತೇನು? ಅವನ ಮಕ್ಕಳು ಎಲ್ಲಿದ್ದಾರೆ ಈಗ? 2 ಹೆಣ್ಣುಮಕ್ಕಳು, ಒಬ್ಬ ಮಗ. ಅಮೆರಿಕದಲ್ಲೇ ಎಲ್ಲ ಸೆಟ್ಲಾಗಿದ್ದಾರೆ. ನಿನ್ನ ಮಗಳು ಗುಡಿ ಮುಂದೆ ಹಾಡ್ತಿದ್ಲು ಒಂದಿನ. ಹೌದಾ? ಹೇಳಲೇ ಇಲ್ಲ ನಂಗೆ ಅವಳು. ಎಂದು? ಹೀಗೆ ಒಂದಿನ ತನ್ನಟ್ಟಿಗೆ ತಾನೇ ಹಾಡ್ಕೋತಿದ್ಲು. ನಾನು ಮಲಗಿದ್ದೆ, ದನಿ ಕೇಳಿದೆ, ಎದ್ದು ಬಂದೆ. ಇಲ್ಲಿ ಯಾರೂ ಇಲ್ಲ ಅಂತ ಭಾವಿಸಿದ್ಲೆ ನಾವು. ಇಲ್ಲಿ ಯಾರೂ ಇರಲ್ಲ, ನಾನಿದ್ದು ಇಲ್ದ ಹಾಗೇನೆ. ಅದಕ್ಕೆ ಹೋಯ್ತು ಕೊಡಪಾನ. ನಾನಿದ್ದು ಏನು ಪ್ರಯೋಜನ? ಎಲ್ಲೋ ಇಟ್ಟು ಮರ್ತಿರ್ಬೇಕು. ನೋಡೋ ಹಿರಿಯಣ್ಣ, ಅದು ಹೋಯ್ತು ಸಾವಿತ್ರಿ. ಅದರದ್ದು ಒಂದಿನ ಋಣ ಇತ್ತೇನೋ. ಆ ಬಾವಿಲಿ ಎಷ್ಟು ಸಾರಿ ಮುಳುಗಿ ಎದ್ದಿತ್ತು. ಗುಡಿ ಮುಂದೆ ಬಸವನ ಹಾಕಿ ಕೂತಿರ್ತಿತ್ತು, ಅಲ್ಲೇ ಕಾಯೋದು. ಆಯಿತು, ಅದು ಋಣ ತೀರ್ತು. ಇಲ್ದಿದ್ರೆ ಅದನ್ನು ಮುಟ್ಟೋ ಧೈರ್ಯ ಯಾರಿಗೆ ಬರ್ತಾಯಿತ್ತು ಹೇಳು? ಹಿರಿಯಣ್ಣ, ನಮ್ಮ ಕಡೆ ಹುಡುಗರನ್ನ ಕಳಿಸ್ಲೇನೋ? ಒಂದು 4 ದಿವಸ ನೋಡ್ತಿದ್ರೆ ಯಾರು ತೊಗೊಂಡು ಹೋದ್ರು ಅಂತ ಪತ್ತೆ ಹಚ್ಬೋದು. ಶಂಕರ, ನನ್ನ ಆಳುಗಳನ್ನು ನಾನು ನಂಬೋ ಕಾಲನೇ ಮುಗೀತು ಅನ್ನೋದಾದರೆ, ನಂಬೋದಾದರೂ ಇನ್ಯಾರನ್ನ? ನಂಬಿಕೆನೇ ಕಳ್ಕೊಂಡು ಕೋಟೆ ಕಾವಲು ಎಷ್ಟು ಭದ್ರ ಮಾಡಿದ್ರೇನು? ಸಂಶಯ ಪಿಶಾಚಿ ಅನ್ನೋದು ಹಾದು ಹೋದ ಮೇಲೆ ಆತಂಕಕ್ಕೆ ಮುಕ್ತಿ ಇರುತ್ತೇನು? ಅದೆಲ್ಲ ಆಗೋ ಮಾತಲ್ಲ. ನನ್ನ ಮಕ್ಕಳಿಗೆ ನಾನು ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ. ನೋಡು, ನೀ ಬಂದಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಮಗ ಹರ್ಷ ಬರ್ತಾನಂತೆ, ಅವನು ಬರಲಿ, ಅವನ ಮನಸ್ಸಿಗೆ ಬಂದಿದ್ದು ಮಾಡಲಿ. ಹರ್ಷ ಬರ್ತಾನೇನೋ? ಹ್ಞೂ, ಕಾರಲ್ಲಿ ಬರ್ತಾ ಇದ್ದಾನಂತೆ. ನೀನು ಬರೋಕ್ಕೆ ಮುಂದೆ ಫೋನ್ ಮಾಡಿದ್ದ. ನಾನು ಉಳಿದಿದ್ದೀನಿ ಅಂತ ನೋಡೋಕೆ ಬರ್ತಾ ಇದ್ದಾನೋ ಅಥವಾ ಇನ್ನೇನು ಹೋಗಿದೆ ಅನ್ನೋ ಆತಂಕನೋ? ಅವರವ್ರ ಒದ್ದಾಟ ನೋಡು. ಅವನ ಕಾರ್ಗೆ ಹಾಕೋ ಪೆಟ್ರೋಲ್ ಬೆಲೆನ ಈ ಕೊಡಪಾನದ್ದು. ಅದು ಹೋಗಿದೆ ಅಂತ ಅವನು ಇಲ್ಲಿಗೆ ಬರ್ತಾನೆ ಅಂದರೆ ನಾನು ಏನು ಹೇಳಲಿ? ನಾವಿನ್ನು ಬರ್ತೀವಿ. ಸಾವಿತ್ರಮ್ಮ, ಏನಾದರೂ ಬೇಕಿದ್ದರೆ ಫೋನ್ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇನು? ನಮ್ಮನೆ ಸಮಸ್ಯೆಗೆ ಮನೆಗೆ ಪೊಲೀಸ್ನವ್ರು ಬರೋದು, ಲಾಯರ್ ಬರೋದು ಅಂದರೆ ಏನು? ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂತಂದರೆ ಪೊಲೀಸ್ನವ್ರು ಏನು ಮಾಡ್ತಾನೆ? ನಿಮಗೆ ಚಹಾ ಕಾಫಿ ಕೂಡ ತಗೊಳ್ಳಿ ಅಂತ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ.
ಕ್ಷಮಿಸ್ಬಿಡಿ. ಶಂಕರ, ಫ್ಲಾಸ್ಕ್ ತಗೊಂಡೋಗಿ ಕಾಫಿ ತುಂಬಿಸ್ಕೊಂಬರ್ಲೇನಾ? ಸಾವಿತ್ರಮ್ಮ ದಯವಿಟ್ಟು ಬೇಡ. ನಮ್ಮ ಕಿರಿಯವನು ನಿಮಗೆ ಫೋನ್ ಮಾಡಿ ನಾನು ವಿಚಾರಿಸಿದ್ದಕ್ಕೆ ಅವನಿಗೂ ನನ್ನ ಥ್ಯಾಂಕ್ಸ್ ಅಂತ ಅಂದ್ಬಿಡಿ. ಪ್ರಸಂಗ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ನನಗೆ. ಆದರೆ ಉಪಾಯವೇನು? ನೀವೊಬ್ಬರೇ ನನಗೆ ಸಹಾಯ ಮಾಡಬಲ್ಲವರು ಎಂದ ಕೃಷ್ಣ. ಜಗನ್ಮಾತೆಯ ಅಣ್ಣ ಎದ್ದು ಬಾವಿ ನೀರು ಸೇದಕ್ಕೆ ಬಂದಾಗ ಕೊಡಪಾನ ಇರಲಿಲ್ವಂತೆ. ಗುಡಿ ಮುಂದೆ ಕೂತ್ಕೊಂಡು ಅಳ್ತಿದ್ನಂತೆ. ಸಾವಿತ್ರಮ್ಮ ನೋಡಿದ್ಮೇಲೆ ಫೋನ್ ಮಾಡಿ ಹೇಳಿದ್ರು. ಈಗ ಒಂದು ಫೋನಲ್ಲೂ ಮಾತಾಡ್ತಾ ಇಲ್ಲ. ಅವ್ರು ಹೇಗಿದ್ದಾರೆ? ಅವ್ರಿಗೇನೂ ಆಗಿಲ್ಲ ತಾನೆ? ಅವ್ನು ಬೆಳಗ್ನಿಂದ ಊಟನೇ ಮಾಡಿಲ್ವಂತೆ. ನಿನಗೆ ಹೇಗೆ ಗೊತ್ತು? ನಾನು ಶಂಕರಣ್ಣಂಗೆ ಫೋನ್ ಮಾಡಿದ್ದೆ, ಹೋಗಿ ನೋಡ್ಕೊಂಡು ಬಾ ಅಂತ. ಅವನು ಹೇಳ್ದ ಅಣ್ಣ ತುಂಬ ಪೆಚ್ಚಿಗಾಗಿದ್ದಾನಂತೆ. ಹೋಗ್ಲಿ ಬಿಡ, ಸಮಾಧಾನ ಮಾಡ್ಕೋ. ಬೇಕಿದ್ರೆ 1-2 ದಿನ ನೀ ಹೋಗಿ ನೋಡ್ಕೊಂಡು ಬಾ. ನಾನು ಹೋಗಲ್ಲ. ಎಲ್ರು ನಂಗೆ ಹೇಳ್ತೀರಾ? ನನಗಿಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಗೊತ್ತಿತ್ತು ಹೀಗಾಗತ್ತೆ ಅಂತ. ಸದಾನಂದನ್ ಬಲವಂತಕ್ಕೆ ಬಂದಿತ್ತು. ಅವ್ನು ಬಾ ಅಂದರೆ ಬರೋದು, ಹೋಗು ಅಂದರೆ ಹೋಗೋದು ಅಂತಲ. ಬೆಳಗ್ಗೆ ಸಾವಿತ್ರಮ್ಮ ಫೋನ್ ಮಾಡಿದಾಗ ಮೈ ಮೇಲೆ ದೆವ್ವ ಬಂದಂಗೆ ಆಡ್ದ. ಅವನಿಗೂ ಗಾಬರಿ ಆಗಿರ್ಬೇಕು ಕಣೋ. ರೇಗ್ದ ಅಂದರೆ ಅವನು ಹೇಗೆ ಅಂತ ಗೊತ್ತಿಲ್ವಾ ನೀನು? ಗೊತ್ತಿಲ್ಲ ಕಣೆ, ನನಗೆ ಗೊತ್ತಿಲ್ಲ ಅವನು ಹೇಗಂತ. ನಿನ್ನೆ ಅಗ್ರಹಾರದಲ್ಲಿ ಹೋಟ್ಲ್ ಮಾಡಿ ಅಣ್ಣನ ಮನೆಯಿಂದ ಹೊರಗೆ ಹಾಕೋ ಯೋಚನೆ ಇತ್ತು ಒಂದು. ಇವತ್ತು ಅಣ್ಣನ ಬಗ್ಗೆ ಎಲ್ಲಿಲ್ಲದ ಆತಂಕ ಬಂತು ಅಂದರೆ ಏನರ್ಥ? ಅವನಿಗೆ ಬಿಂದಿಗೆ ಬಿಟ್ಟು ಇನ್ನೇನು ಹೋಗಿದೆ ಅಂತ ಅಷ್ಟೇ. ಅಣ್ಣಂಗೆ ಏನಾಗಿದೆ ಅಂತಲ್ಲ. ನಾನು ಸಂಗೀತ ಕಲಿತೀನಿ ಅಂದರೆ ಅದು ಬೇಡ ಅವನಿಗೆ. ನಾನು ನಾಟಕ ಮಾಡಿದ್ರೆ ಅದು ಕೆಲ್ಸಕ್ಕೆ ಬಾರದ್ದು. ಆದರೆ ಅವನು ಅಲ್ಲಿ ಹೋಟ್ಲ್ ಕಟ್ತಾನಂತೆ, ಬಾರ್ ಮಾಡ್ತಾನಂತೆ. ಅದು ಯಾರು ಗಿರಾಕಿಗಳಿಗೆ ಮೋಜ್ ಮಾಡೋದಕ್ಕೆ ಯಕ್ಷಗಾನ ಮಾಡಿಸ್ತಾನಂತೆ. ಏನು ಹೇಳ್ತಿದ್ಯೋ? ಮತ್ತಿನ್ನೇನು, ನಿನ್ನೆ ಹೇಳ್ದ, ನಿನ್ನೆ ರಾತ್ರಿ. ನಾನು ಒಪ್ಪಲಿಲ್ಲ. ಅದಕ್ಕೆ ಸಿಟ್ಟು ಅವನಿಗೆ ನನ್ನ ಮೇಲೆ. ಈಗ ಅಗ್ರಹಾರಕ್ಕೆ ಹಿಂತಿರುಗು ಅನ್ನೋದು ಯಾಕೆ ಹೇಳು? ನನ್ನಿಂದ ಅವನಿಗೆ ಉಪಯೋಗ ಇಲ್ಲ. ನನ್ನ ಹೊಲ್ಸೋಕ್ಕೆ ಅಂತ ಇಲ್ಲಿ ಕರ್ಸ್ಕೊಂಡಿದ್ದ, ಗಿಟ್ಲಿಲ್ಲ, ಕೆಲಸ ಕೆಡ್ತು. ಈಗ ನಾನು ಬೇಡ. ಚುಚ್ಚಾಗಿ ಮಾತಾಡ್ಬೇಡ್ಬೋ. ನಾನು ಯಾರನ್ನು ನಂಬಲ್ಲ ಕಣೆ. ನನಗೆ ಯಾರು ಬೇಡ. ನಾನು ಯಾರ ಮಾತನ್ನು ಕೇಳಲ್ಲ. ಬೇಡ ಬೇಡ ನನಗೆ.